ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಅನ್ನೋದು ಒಂಥರ ಟ್ರೆಂಡಿಂಗ್ ಆಗೋಗಿದೆ. ಅಂದರೆ ಒಬ್ಬರನ್ನ ನೋಡಿ ಸೊ ಈ ಥರ ಮಾಡ್ಕೋತಿದ್ದಾರೆ, ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಒಬ್ಬರನ್ನ ನೋಡಿ ಏನು ಮಾಡ್ಕೋಬೇಕು ಅಂದರೆ, ಏನಾದರೂ ಒಳ್ಳೆ ಕೆಲಸ ಇದ್ದರೆ ಒಬ್ಬರನ್ನ ನೋಡಿ ಅದನ್ನು ನಾವು ಮಾಡಬೇಕು ವಿನಃ ಯಾರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅಂತ ಹೇಳಿ ನಮಗೇನು ಕಷ್ಟ ಬಂತು ಅಂತ ಅಥವಾ ಇನ್ನೇನು ಸಮಸ್ಯೆ ಬಂತು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರಿಹಾರ ಅಲ್ಲ. ಸೊ ಟ್ರೆಂಡಿಂಗ್ ಅಂದರೆ ಯಾವ ಥರ ಅಂದರೆ, ಏನೋ ಸಾಧನೆ ಮಾಡೋ ರೀತಿಯಾಗಿದೆ. ಸಾಧನೆ ಮಾಡಿದರೆ ಅಟ್ಲೀಸ್ಟ್ ಒಂದು ಪ್ರಶಸ್ತಿ ಪತ್ರನಾದರೂ ಸಿಗುತ್ತೆ. ಆದರೆ ಸತ್ತರೆ ಯಾವ ಪತ್ರನೂ ಸಿಗೋದಿಲ್ಲ. ಇನ್ ಕೇಸ್ ಏನಾದರೂ ನಮ್ಮ ಮನೆಯವ್ರಿಗೆ ಏನಾದರೂ ಬೇಕು ಅಂದರೆ ಒಂದು ಡೆತ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದು ನಮ್ಮ ಕೈಲಲ್ಲ, ನಮ್ಮ ಕೈಲಿ ತೊಗೊಳೋದಕ್ಕೆ ನಾವು ಇರೋದು ಇಲ್ಲ. ನಾವಿದ್ದರೆ ಅಲ್ವಾ, ಸತ್ತೋದ್ರೆ ತಾನೇ ಡೆತ್ ಸರ್ಟಿಫಿಕೇಟ್ ಸಿಗೋದು. ಸೊ ಹಾಗಾಗಿ ಪ್ರಶಸ್ತಿ ಅನ್ನೋದು ಸಾಧನೆ ಮಾಡಿದರೆ ಪ್ರಶಸ್ತಿ ಪತ್ರ ಸಿಗುತ್ತೆ. ಸಾಯೋದೆಲ್ಲ ಸಾಧನೆ ಅಲ್ಲ. ಆ ರೀತಿಯೆಲ್ಲ ನೀವು ತಿಳ್ಕೊಂಡು ಟ್ರೆಂಡಿಂಗ್ ಮಾಡಿಕೊಂಡು ಸಾಯೋದಕ್ಕೆ ಹೋಗಬೇಡಿ. ಏಕೆಂದರೆ ಒಂದು ಸತಿ ನಾವು ನಮ್ಮ ಜೀವನ ತ್ಯಜಿಸಿದರೆ ಮತ್ತೆ ಆ ಜೀವ ಯಾವತ್ತೂ ವಾಪಸ್ ಬರೋದಿಲ್ಲ. ಒಂದು ಸತಿ ಯೋಚನೆ ಮಾಡಿ, ಸಾಯೋಕ್ಕೂ ಮುನ್ನ 1000 ಸತಿ ಯೋಚನೆ ಮಾಡಿ. ಕೊನೆ ಬಾರಿ ಆ 1000ರಲ್ಲಿ ಇನ್ನೊಂದು ಸತಿ ಅಂತ ಹೇಳಿ ಒಂದು ಸತಿ ಆದರೂ ಯೋಚನೆ ಮಾಡಿ. ಯಾಕೆ ಅಂದರೆ ಅಮೂಲ್ಯವಾದ ಜೀವ ಇಷ್ಟೊಂದು ಎತ್ತರ ಇಷ್ಟೊಂದು ಒಂದು ದೇಹ ಬೆಳಿಬೇಕು ಇರಬೇಕು ಅಂದರೆ ಸಾಮಾನ್ಯ ಅಲ್ಲ. ಒಂದು ಚಿಕ್ಕ ಮಗುವಿಂದ ಸಣ್ಣ ಮಗುವಿಂದ ಅಂದರೆ ಇವಾಗೆಲ್ಲ ಆತ್ಮಹತ್ಯೆ ಅನ್ನೋದು ಬೆಲ್ಲದ ರೀತಿ ಥಿಂಕ್ ಮಾಡ್ತಿದ್ದಾರೆ. ಬೆಲ್ಲ ಆಗೋಗಿದೆ. ಸಣ್ಣ ಮಕ್ಕಳು ಸಹ ಆತ್ಮಹತ್ಯೆ ಅನ್ನೋದನ್ನು ಮಾತಾಡ್ತಾರೆ. ಅಂದರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಹೇಗಿರಬೇಕು ಮೋಸ್ಟ್ಲಿ ಅವ್ರಿಗೆಲ್ಲ ಗೊತ್ತಿರೋದಿಲ್ಲ. ಇದೇನೋ ಒಂದು ಬೆಲ್ಲದ ರೀತಿ. ಸೊ ನಾವು ಸತ್ತೋಗೋದು ಅನ್ನೋದೇ ಅರ್ಥ ಗೊತ್ತಿಲ್ವೇನೋ, ಸತ್ತರೆ ಮತ್ತೆ ಬರ್ತೀವೇನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸಾಧನೆ ಮಾಡೋಕ್ಕಾಗದೇ ಇರೋರು ನಾವು ಎಲ್ಲೋದ್ರೂ ಅಷ್ಟೇ, ಬದುಕೋದಕ್ಕೂ ಆಗೋದಿಲ್ಲ. ಇವಾಗ ಇಲ್ಲಿ ನಾವು ಜೀವನ ಮಾಡಿಲ್ಲ ಅಂದರೆ ನಾವು ಸತ್ತ ಮೇಲೆ ಅಲ್ಲಿ ಆತ್ಮವಾಗಿ ಅಲಿಯೋಕ್ಕಾಗುತ್ತಾ? ನಾವೆಲ್ಲೋ ಹೋಗ್ತೀವಿ ಸತ್ತೋದ್ಮೇಲೆ ಅನ್ಕೋತೀವಿ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡು ಕೂಡಲೇ ಅವ್ರಿಗಿರೋದೇ ಇಷ್ಟು ಅನ್ಕೋತಾರೆ. ಖಂಡಿತ ಅದು ಸುಳ್ಳು. ಸೊ ಅವ್ರಿಗಿನ್ನೂ ಜೀವನ ಇರುತ್ತೆ, ಅವರೇ ಎಂಡ್ ಮಾಡ್ಕೊತಾರೆ ಅಷ್ಟೇ. ಆಯಿತಾ? ದೇವರು ಅಂದರೆ ಒಂದು ಜನ್ಮ ಸೃಷ್ಟಿ ಎಲ್ಲ ಕೊಡ್ತಾನೆ. ಬಟ್ ಒಂದು ನಮ್ಮ ಕೈಲೇ ಒಂದು ಫೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಭಗವಂತನೂ ಮೆಚ್ಚೋದಿಲ್ಲ. ಸುಖನ ನಾವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀವೋ ಅದೇ ರೀತಿ ಒಂದು ಕಷ್ಟಗಳನ್ನು ಸಹ ನಾವು ಅಕ್ಸೆಪ್ಟ್ ಮಾಡಬೇಕು, ಸ್ವೀಕರಿಸಬೇಕು. ಸೊ ಕಷ್ಟಗಳನ್ನು ಅನುಭವಿಸೋದಕ್ಕೆ ಪುಣ್ಯ ಮಾಡಿರಬೇಕು. ಏಕೆಂದರೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ ಕಷ್ಟ ಅಂತ ಹೇಳ್ತೀವಿ. ಸುಳ್ಳು. ಒಂದು ಮರಕ್ಕೂ ಕಷ್ಟ ಇದೆ, ಒಂದು ಕಲ್ಲು ಬಂಡೆಗೂ ಕಷ್ಟ ಇದೆ. ಆದರೆ ಅದರದೇ ಆದಂತಹ ಒಂದು ನುಡಿಗಳು ಅದು ಎಕ್ಸ್ಪ್ರೆಸ್ ಮಾಡ್ತಿರುತ್ತೆ. ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಇನ್ ಕೇಸ್ ನಾವೇ ಒಂದು ನೆಕ್ಸ್ಟ್ ಜನ್ರೇಷನಲ್ಲಿ ಮರವಾಗಿ ಹುಟ್ಬೋದು ಅಥವಾ ಬಂಡೆಯಾಗಿ ಹುಟ್ಬೋದು. ಇವಾಗಲೇ ಈ ಮನುಷ್ಯ ಜನ್ಮದಲ್ಲಿ ನಾವು ಆ ನೋವುಗಳನ್ನು ತಡ್ಕೊಳ್ದೇ ಇರೋರು ಆಮೇಲೆ ನಿಜವಾಗ್ಲೂ ತಡ್ಕೋತೀವ ಅವ್ರು ಕೊಡೋ ಏಟಿಗೆ. ಸೊ ಆ ಕತ್ತರಿಸ್ತಾರಲ್ಲ ಮರನ, ಆ ನೋವಿಗೆ ಅವಾಗ ಅನ್ಕೋತಿರುತ್ತೆ ಅದು, ಅಯ್ಯೋ ನಾನು ಏನಕ್ಕಾದರೂ ಮರ ಆಗಿಬಿಟ್ಟಿದ್ನೋ, ನಾನು ಏನಕ್ಕಾಗಿ ಬಂಡೆ ಆಗಿಬಿಟ್ಟಿದ್ನೋ ಅಂತ. ಯಾಕೆ ಅಂದರೆ ಆ ಜನ್ಮ ಯಾರು ತಾಳ್ತಾರೋ ಆವಾಗಲೇ ಅವ್ರಿಗೆ ಗೊತ್ತಾ ನೋವು ಅಂತ. ಇದನ್ನೇ ನಾವು ಸ್ವೀಕರಿಸಿಲ್ಲ ಅಂದರೆ ಅದನ್ನು ಎಷ್ಟು ಮಾತ್ರ ಸ್ವೀಕರಿಸ್ತೀವಿ. ನಾವೇನು ಸತ್ತು ಕೂಡಲೇ ನಾವೇನು ಸ್ವರ್ಗಕ್ಕೆ ಹೋಗ್ಬಿಡಲ್ಲ, ಹಾಗಂತ ನರಕಕ್ಕೆ ಹೋಗ್ತೀವಿ ಅಂತಲ್ಲ. ಇಲ್ಲೇನು ಅನುಭವಿಸೋದಿರುತ್ತೋ ಅದು ಸತ್ತ ಮೇಲೆ ಆತ್ಮಾಗಿ ಇನ್ನೂ ಆದರೂ 10ರಷ್ಟು ಅನುಭವಿಸ್ತಿರುತ್ತೆ. ಬಟ್ ಅದು ಹೇಗೇನದು ಜೀವನ ಪಡೆಯೋದಕ್ಕೂ ಆಗೋದಿಲ್ಲ. ನಾನು ಜೀವ ಬೇಕು, ನಾನು ಬದುಕಬೇಕು ಅಂದರೆ ಅವಾಗ ಬದುಕೋದಕ್ಕೂ ಆಗೋದಿಲ್ಲ. ಜೊತೆಗೆ ಅದು ಸಹ ನೋವು ದುಃಖ ಅನುಭವಿಸ್ತಿರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಾಯೋಕ್ಕೂ ಮುನ್ನ ಜಸ್ಟ್ ಯೋಚನೆ ಮಾಡಿ. ಏನು ಅಂದ್ಕೊಂಡಿರ್ತೀವಿ ಅಂದರೆ ಅತ್ತೆ ಮನೆಗೆ ಹೋಗಿ ಬರೋ ಹಾಗೆ, ಅಥವಾ ಗಂಡನ ಮನೆಗೆ ಹೋಗಿ ಬಂದ ಹಾಗೆ, ಅಥವಾ ಬಸ್ ಸ್ಟಾಪ್ಗೆ ಹೋಗಿ ವಾಪಸ್ ಬಂದ ಹಾಗೆ, ಚೌಟ್ರಿಗೆ ಹೋಗಿ ವಾಪಸ್ ಬಂದ ಹಾಗೆ, ಅಥವಾ ತವ್ರ ಮನೆಗೆ ಹೋಗಿ ವಾಪಸ್ ಬಂದ ಹಾಗೆ, ಈ ರೀತಿ ಎಲ್ಲ ಥಿಂಕ್ ಮಾಡ್ತೀವಿ. ಆಯಿತಾ? ಅಲ್ಲೆಲ್ಲ ಹೋದ್ರೂ ವಾಪಸ್ ಬರಬಹುದು. ಬಟ್ ಒಂದು ಸತಿ ನಾವು ಮಣ್ಣಿನ ಮನೆ ಅಂತ ಇರುತ್ತೆ, ಅದು ನಮ್ಮ ಮನೆ, ಶಾಶ್ವತವಾಗಿರುವಂತಹ ನಮ್ಮ ಮನೆ. ಅದು ಆ ಮನೆಗೆ ಹೋದರೆ ಯಾವತ್ತೂ ವಾಪಸ್ ಬರೋದಕ್ಕಾಗೋದಿಲ್ಲ. ಆಯಿತಾ? ಜಸ್ಟ್ ನಾವು ಸಾಯೋಕ್ಕೂ ಮುನ್ನ ಯೋಚನೆ ಮಾಡಿ. ನಾವು ಆ ನೋವೇ ಬದುಕಿರೋವಾಗಲೇ ನಾವು ಆ ನೋವುಗಳೆಲ್ಲ ಸ್ವೀಕರಿಸಿಲ್ಲ ಅಂದರೆ ಸತ್ತ ಮೇಲೆ ನಾವು ಸ್ವೀಕರಿಸ್ತೀವ ಅಂತ ದೇವರು ಸಹ ಮೆಚ್ಚೋದಿಲ್ಲ. ಸೊ ಯಾರೇ ಆಗಲಿ, ದೊಡ್ಡವರೇ ಆಗಲಿ, ಸಣ್ಣ ಮಕ್ಕಳೇ ಆಗಲಿ, ಚಿಕ್ಕವರೇ ಆಗಲಿ, ಯಾರೇ ಆಗಲಿ ಆತ್ಮಹತ್ಯೆ ಅಂತ ಹೋಗ್ತಾರೆ. ಆ ಒಂದು ಸಾಹಸ ಮಾಡಬೇಡಿ. ಒಳ್ಳೇದಿದ್ರೆ ಒಬ್ಬರನ್ನು ನೋಡಿ ಕಲೀರಿ. ಆದರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬೇರೆಯವ್ರು ಯಾರು ಮಾಡ್ಕೊಂಡ್ರು ಅಂದ ಕೂಡಲೇ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಮೂಲ್ಯವಾದ ಜೀವ ಮತ್ತೆ ವಾಪಸ್ ಬರೋದಿಲ್ಲ. ಸೊ ಎಂತೆಂಥವರು ಬದುಕಿರ್ತಾರೆ. ಇರ್ರಿ, ಏನೋ ಒಂದು ಕಷ್ಟ ಬಂತು, ಸಮಸ್ಯೆ ಬಂತು, ದುಃಖ ಆಯಿತು, ನೋವಾಯಿತು, ಎಲ್ಲ ಆಯಿತು, ಓಕೆ ತಡ್ಕೊಳ್ಳಿ. ನಿಮಗೇನೇ ಒಂದು ಕಷ್ಟ ನೋವು ಏನೇ ಬರಲಿ, ಸೊ ಭಗವಂತ ಅಂತಿರ್ತಾನೆ,
ಅವನಿಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇರಿ ಮುಂದೆ. ಏನೇ ಬಂದರೂ ಎದುರಿಸ್ಬೇಕು. ಯಾಕೆ ಅಂದರೆ ಮತ್ತೆ ಈ ಜೀವ ಸಿಗೋದಿಲ್ಲ, ಮರಳಿ ಬರೋದಿಲ್ಲ. ಕೊಟ್ಟಿರುವಂಥ ಜೀವನ ಭಗವಂತ ಸಾಗಿಸ್ಕೊಂಡು ಹೋಗ್ತಿರ್ಬೇಕು. ನಮ್ಮದೇ ಆದಂತಹ ಒಂದು ಸಮಯ ಬರುತ್ತೆ, ಒಂದು ಟೈಮ್ ಬರುತ್ತೆ, ಆವಾಗ ನಾವು ಬೇಕು ಅಂದರೂ ನಾವು ಇರೋದಿಲ್ಲ. ಅಲ್ಲಿ ತನಕ ನೀವಾಗೆ ಆತ್ಮಹತ್ಯೆ ಅನ್ನೋ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ. ಇದು ನನ್ನ ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಸೊ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ. ಅದೇನು ಬೆಲ್ಲ ಅಲ್ಲ, ನಾವೆಲ್ಲ ಕಡೆ ಹೋದರೂ ಬರ್ಬೋದು, ಹೇಳ್ತಿದ್ದೀನಲ್ಲ, ಎಲ್ಲೇ ಹೋದರೂ ಬರಬಹುದು. ಬಟ್ ಒಂದು ಸತಿ ದುಡುಕಿ ಸಣ್ಣ ಮಿಸ್ಟೇಕ್ ಮಾಡಿ ನಾವು ಏನೋ ಒಂದು ಆತ್ಮಹತ್ಯೆ ಮಾಡಿಕೊಂಡು ಸೂಸೈಡ್ ಮಾಡ್ಕೊಬಿಡೋಣ ಅಂತ ಕಷ್ಟಗಳನ್ನು ಎದುರಿಸೋಕ್ಕಾಗದೆ ಅಥವಾ ಇನ್ನೇನೋ ಮಾಡಿಕೊಂಡ್ರೆ ನಿಜ ಹೇಳ್ತೀನಿ ಮತ್ತೆ ಯಾವತ್ತೂ ಈ ಲೋಕಕ್ಕೆ ಬರೋದಕ್ಕಾಗೋದಿಲ್ಲ. ಮನುಷ್ಯರಾಗಿ ಹುಟ್ಟಿದ್ದೀವಿ, ಒಳ್ಳೆ ಕೆಲಸ ಮಾಡ್ತಾ ಅಥವಾ ನಾವು ಒಳ್ಳೆ ಕೆಲಸ ಮಾಡಿದರೂ ಕೆಟ್ಟದಾಗಿ ಬಿಂಬಿಸ್ಬೋದು, ನೋಡಬಹುದು, ನೋಡಲಿ. ಸೊ ಹೋಗ್ತಿರ್ಬೇಕು. ಯಾಕೆಂದರೆ ಮನುಷ್ಯರಾಗಿ ಹುಟ್ಟಿದ್ದೀವಿ. ಸೊ ಈ ಜನ್ಮ ಸಿಗುತ್ತೋ ಇಲ್ಲೋ ನೆಕ್ಸ್ಟ್ ಜನ್ರೇಷನ್ಗೆ ಅಲ್ವಾ. ಸೊ ಯಾಕೆ ಆತ್ಮಹತ್ಯೆ ಮಾಡ್ಕೋತೀರಾ? ತವ್ರ ಮನೆಗೆ ಹೋಗಿ ವಾಪಸ್ ಬಂದ ಹಾಗಲ್ಲ, ಬಸ್ ಸ್ಟ್ಯಾಂಡ್ಗೆ ಹೋಗಿ ವಾಪಸ್ ಬಂದ ಹಾಗಲ್ಲ, ಗಂಡನ ಮನೆಗೆ ಹೋಗಿ ವಾಪಸ್ ಬಂದಾಗಲ್ಲ, ಅತ್ತೆ ಮನೆಗೆ ಹೋಗಿ ವಾಪಸ್ ಬಂದ ಹಾಗಲ್ಲ, ಚೌಟ್ರಿಗೆ ಹೋಗಿ ವಾಪಸ್ ಬಂದಾಗೆ ಅಲ್ಲ. ಅಲ್ಲೆಲ್ಲ ಹೋದ್ರೂ ಬರ್ಬೋದು. ನಮ್ಮದು ಅಂತ ನಾವು ಎಷ್ಟು ಅಡಿ ಇರ್ತೀರೋ ಅಷ್ಟಡಿ ಜಾಗ ಇರುತ್ತೆ, ಮಣ್ಣಿನ ಮನೆ. ಆ ಮನೆಗೆ ಹೋದರೆ ಯಾವತ್ತೂ ಮತ್ತೆ ವಾಪಸ್ ಬರೋದಕ್ಕಾಗೋದಿಲ್ಲ. ಪ್ಲೀಸ್ ಯಾರು ಅಷ್ಟೇ ಆತ್ಮಹತ್ಯೆ ಮಾಡ್ಕೋಬೇಡಿ, ದುಡುಕಬೇಡಿ. ಕಷ್ಟನೇ ಬರಲಿ ಸುಖನೇ ಬರಲಿ ಪ್ರೀತಿಯಿಂದ ಸ್ವೀಕರಿಸಿ. ಏನೇ ಬಂದ್ರೂ ನಮ್ಮನ್ನ ಯಾರೋ ನಿಂದಿಸ್ತಿದ್ದಾರೆ ಅಂದ್ರೂ ಭಗವಂತನ ಬಿಟ್ಬಿಡಿ, ನೋಡ್ಕೊತಾನೆ. ಹೋಗ್ತಾ ಇರಿ. ಅವಮಾನ ಆದರೂ ಸರಿ, ತಪ್ಪೇ ಮಾಡಿರಲಿ, ಸರಿ ಮಾಡಿರಲಿ, ಹೋಗ್ತೀರಿ. ನಮ್ಮ ಟೈಮ್ ಬರುತ್ತೆ, ಆವಾಗ ನಾವು ಬೇಡ ಅಂದರೂ ಭಗವಂತನೇ ಕರ್ಕೊತಾನೆ. ಇಷ್ಟು ಹೇಳೋದಕ್ಕೆ ಬಯಸ್ತೀನಿ. ಸೊ ಯಾರೂ ದುಡುಕಿ ಆತ್ಮಹತ್ಯೆ ಮಾಡ್ಕೋಬೇಡಿ. ಅದೇನು ಬೆಲ್ಲ ಅಲ್ಲ, ಒಂದು ಸರಿ ಜೀವ ಹೋಯ್ತಂದರೆ ಮತ್ತೆ ವಾಪಸ್ ಬರೋದಿಲ್ಲ. ಸಾಧನೆ ಮಾಡಬೇಕಾ ಮಾಡಿ, ಬಟ್ ನಾವು ಬದುಕಿದ್ರೆ ಏನು ಬೇಕೋ ಸಾಧನೆ ಮಾಡಬಹುದು, ಸತ್ತರೆ ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಟ್ರೆಂಡಿಂಗ್ ಆಗಬಾರ್ದು. ಯಾರೋ ಸಾಯ್ತಿದ್ದಾರೆ ಅಂತ ಹೇಳಿ ನಾವು ಸತ್ತೋಗ್ಬಿಡೋಣ ಅನ್ನೋ ರೀತಿ ಆತ್ಮಹತ್ಯೆ ಮಾಡ್ಕೋಬೇಡಿ. ಏನೇ ಕಷ್ಟ ಬರಲಿ ಸುಖ ಬರಲಿ ಎದುರಿಸಿ. ಜೀವ ಅನ್ನೋದು ಅಮೂಲ್ಯ, ಒಂದು ಸರಿ ಹೋದರೆ ಮತ್ತೆ ಬರೋದಿಲ್ಲ. ಕಷ್ಟ ಸುಖ ಮುಂದಿನ ದಿನಗಳಲ್ಲಿ ಸಂತೋಷ ಸಿಗಬಹುದು, ಅದನ್ನು ನೋಡೋದಕ್ಕೆ ನಾವೇ ಇರೋದಿಲ್ಲ ಅಲ್ವಾ. ಸ್ವೀಕರಿಸಿ. ಸುಖನ ಹೇಗೆ ಸ್ವೀಕರಿಸ್ತೀವೋ ಕಷ್ಟನೂ ಅದೇ ರೀತಿ ಪ್ರೀತಿಯಿಂದ ಸ್ವೀಕರಿಸಬೇಕು. ಆಗಲೇ ಭಗವಂತನೂ ಒಂದು ಖುಷಿ ಪಡೋದು ನಮ್ಮ ಬಗ್ಗೆ. ಇಲ್ಲಾಂದರೆ ಭಗವಂತ ಸಹ ಮೆಚ್ಚೋದಿಲ್ಲ ನಮ್ಮನ್ನು, ಖಂಡಿತ ಅಂತ ಹೇಳ್ತಾ ಈ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಿದ್ದೀನಿ. ಬಟ್ ಸಾಧನೆ ಅಂತೂ ಅಲ್ಲ, ಇದನ್ನು ಸಾಧನೆ ಮಾಡಿದರೆ ಅಟ್ಲೀಸ್ಟ್ ಪ್ರಶಸ್ತಿ ಪತ್ರನಾದರೂ ಸಿಗುತ್ತೆ. ಸತ್ರೆ ಡೆತ್ ಸರ್ಟಿಫಿಕೇಟ್ ಸಹ ನಮ್ಮ ಕೈಲಿ ಸಿಗಲ್ಲ. ಥ್ಯಾಂಕ್ ಯು. ಏನು ಆತ್ಮಹತ್ಯೆ ಅಂದರೆ ಸಾಧನೆ ಮಾಡಿದ ಹಾಗೆ ಅಂದ್ಕೊಂಡಿದ್ದೀರಾ?